Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ರಾಜ್ಯದಲ್ಲಿ ಸರ್ಕಾರಿ ಅಧಿಕಾರಿ ಆತ್ಮಹತ್ಯೆ ಪ್ರಕರಣ ಈಗ ಹೊಸ ತಿರುವನ್ನು ಪಡೆದುಕೊಳ್ತಾ ಇದೆ. ಪ್ರಮುಖವಾಗಿ ಎಸ್ಟಿ ನಿಗಮದಲ್ಲಿ ಅಥವಾ ಎಸ್ಟಿ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿ ರೂಪಾಯಿ ಹಗರಣವಾಗಿದೆ. ಅದರ ಬೆನ್ನಲ್ಲೇ ತನಿಖೆಗೆ ಸಂಬಂಧಪಟ್ಟಂತೆ ಈ ರೀತಿಯಾದಂಥ ತನಿಖೆ ಆಗ್ತಾ ಇರುವಂಥ ಸಂದರ್ಭದಲ್ಲೇ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇದರ ಜೊತೆಗೆ ಆತ ಒಂದು ಡೆತ್ ನೋಟನ್ನು ಕೂಡ ಬರೆದಿಟ್ಟಿದ್ದಾನೆ. ಆ ಡೆತ್ ನೋಟ್ನಲ್ಲಿ ಸಾಕಷ್ಟು ಅಧಿಕಾರಿಗಳ ಹೆಸರನ್ನು ಉಲ್ಲೇಖ ಕೂಡ ಮಾಡಿದ್ದಾನೆ. ಈಗ ಈ ಒಂದು ಸುದ್ದಿ, ಈ ಒಂದು ಹಗರಣ ರಾಜ್ಯ ಸರ್ಕಾರದಲ್ಲಿ ದೊಡ್ಡ ಸಂಚಲನ ಉಂಟು ಮಾಡ್ತಾ ಇದೆ. ನೇರವಾಗಿ ಇಲಾಖೆಯ ಸಚಿವರೇ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ. ಈಗ ಸಂಪೂರ್ಣ ಪ್ರಕರಣವನ್ನು CIDಗೆ ಒಪ್ಪಿಸಲಾಗಿದೆ. ಹಾಗಾದರೆ ಏನಿದು ಹಗರಣ, ಆ ಹಗರಣಕ್ಕೂ ಈ ಸಾವಿಗೂ ಏನು ಸಂಬಂಧ, ಸಚಿವರು ಏನು ಹೇಳ್ತಾರೆ, ಸರ್ಕಾರದ ಒಳಗಡೆ ಏನಾಗ್ತಾ ಇದೆ ನೋಡ್ಕೊಂಬೋಣ. ಅಂತ ಅಧಿಕಾರಿಗೆ ಡೆತ್ ನೋಟ್ ಬರೆದಿಟ್ಟು ಅವರು ಆತ್ಮಹತ್ಯೆ ಮಾಡ್ಕೋಬೇಕಾದ್ರೆ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಇಂಥ ನೂರಾರು ಜನ ಅಧಿಕಾರಿಗಳು ಒತ್ತಡದಲ್ಲಿದ್ದಾರೆ. ಇಡೀ ಕ್ಯಾಬಿನೆಟ್ ಇದರಲ್ಲಿ ಪಾತ್ರಧಾರಿ ಅಂತ ಅನ್ಸುತ್ತೆ. ಎಲ್ಲಿ ಹೋಯ್ತು ನಿಮ್ಮ ಕಳಕಳಿ ಪ್ರಾಮಾಣಿಕತೆ? ಈಗಾಗಲೇ ಕೂಡ ರಾಜ್ಯ ಸರ್ಕಾರ PODಗೆ ವರ್ಗಾಯಿಸಲಾಗಿದೆ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಇತ್ತೀಚೆಗಷ್ಟೇ ತನ್ನ ಮೊದಲ ವರ್ಷದ ವಾರ್ಷಿಕೋತ್ಸವ ಆಚರಿಸಿಕೊಂಡಿತ್ತು. ಆದರೆ ಇದಾದ ಕೆಲವೇ ದಿನಗಳಲ್ಲಿ ಇದೀಗ ನಿಗಮ ಮಂಡಳಿ ಹಗರಣವೊಂದು ಸರ್ಕಾರದ ಕಾಲಿಗೆ ಸುತ್ತಕೊಂಡಿದೆ. ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಅಂತ ಹೇಳಲಾಗ್ತಿರುವ ಸುಮಾರು 187 ಕೋಟಿ ರೂಪಾಯಿ ಹಗರಣ ಇದೀಗ ಭಾರೀ ಸದ್ದು ಮಾಡ್ತಿದೆ. ಅದರಲ್ಲೂ ಆ ಅಧಿಕಾರಿ ಸಚಿವರ ಹೆಸರು ಕೂಡ ಡೆತ್ ನೋಟ್ನಲ್ಲಿ ಉಲ್ಲೇಖಿಸಿ ಆತ್ಮಹತ್ಯೆಗೆ ಶರಣಾಗಿದ್ದು, ಇದನ್ನೇ ಬಂಡವಾಳವಾಗಿಸಿಕೊಂಡು ಸರ್ಕಾರವನ್ನ ಮತ್ತಷ್ಟು ಪೇಚಿಗೆ ಸಿಲುಕಿಸಲು ಪ್ರತಿಪಕ್ಷಗಳಿಗೆ ಅಸ್ತ್ರ ಸಿಕ್ಕಂತಾಗಿದೆ. ಇನ್ನು ಈ ಕೇಸ್ನ ಹಿನ್ನೆಲೆಯನ್ನ ಬಿಡಿಯಾಗಿ ಹೇಳ್ತೀವಿ ಕೇಳಿ. ವಾಲ್ಮೀಕಿ ನಿಗಮ ಮಂಡಳಿಯಲ್ಲಿ 187 ಕೋಟಿ ಹಗರಣ. ತಮ್ಮ ತಪ್ಪು ನನ್ನ ಮೇಲೆ ಹಾಕಿದ್ದಾರೆಂದು ಅಧಿಕಾರಿ ಸುಯಿಸೈಡ್. ಇವರು ಚಂದ್ರಶೇಖರ್, ಬೆಂಗಳೂರಿನ ಸಮಾಜ ಕಲ್ಯಾಣ ಇಲಾಖೆ ವ್ಯಾಪ್ತಿಯ ವಾಲ್ಮೀಕಿ ನಿಗಮ ಮಂಡಳಿ ಅಧೀಕ್ಷಕರಾಗಿ 9 ವರ್ಷದಿಂದ ಸೇವೆ ಸಲ್ಲಿಸುತ್ತಿದ್ರು. ಬೆಂಗಳೂರಿನಲ್ಲಿ ತಾವೊಬ್ಬರೇ ಇದ್ಕೊಂಡು ಶಿವಮೊಗ್ಗದ ವಿನೋಬ ನಗರದ ಕೆಂಚಪ್ಪ ಲೇಔಟ್ನ ನಿವಾಸದಲ್ಲಿ ಹೆಂಡತಿ ಮಕ್ಕಳನ್ನ ಬಿಟ್ಟಿದ್ರು. ಬಿಡುವಾದಾಗಲೆಲ್ಲ ಶಿವಮೊಗ್ಗಕ್ಕೆ ಹೋಗಿ ಬರ್ತಿದ್ರು. ಅದೇ ರೀತಿ ಕಳೆದ ವೀಕೆಂಡ್ಗೆ ಊರಿಗೆ ತೆರಳಿದ್ದ ಚಂದ್ರಶೇಖರ್ ಭಾನುವಾರ ಸಂಜೆ ನೇಣಿಗೆ ಕೊರಳೊಡ್ಡಿದ್ದಾರೆ. ಯಾಕೆ ಏನು ಅಂತ ಮನೆ ತಡಕಾಡ್ದಾಗ ಸಿಕ್ಕಿದ್ದು 6 ಪುಟಗಳ ಡೆತ್ ನೋಟ್. ಇದು ತಗೊಳ್ಳೋಣ. ಇದು ಇನ್ವರ್ಟರ್ AC. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು? ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ AC ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ AC ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಅಂತ ಅಧಿಕಾರಿಗೆ ಈ ಥರ ಅವ್ರ ಡೆತ್ ನೋಟ್ ಬರೆದಿಟ್ಟು ಅವರು ಆತ್ಮಹತ್ಯೆ ಮಾಡ್ಕೋಬೇಕಾದ್ರೆ ಅವ್ರಿಗೆ ಎಷ್ಟು ಪ್ರೆಷರ್ ಇದ್ದಿರ್ಬೋದು ಸರ್. ಅದು ಅವ್ರು ಲಾಸ್ಟಲ್ಲಿ ಮೆನ್ಷನ್ ಮಾಡಿದ್ದಾರೆ, ನನಗೆ ಅವಮಾನ ಆಗಿದೆ ಅಂತಲೇ ಅವಮಾನ ಅಂತ ಬರೆದಿಟ್ಟು, ನಾನು ಹೇಳಿ ಅಲ್ಲ ಅವಮಾನ ಅಂತ ಬರೆದಿರ್ಬೇಕಾದ್ರೆ ಅವ್ರು ಎಷ್ಟು ಅವ್ರು ಪ್ರೆಷರ್ ಹಾಕಿದ್ದಾರೆ, ಅವ್ರ ಮೇಲೆ ಏನು ಆರೋಪ ಹೊರಿಸಿದ್ದಾರೆ ಅನ್ನೋದು ನನಗೆ ಬೇಕು. ಅಧಿಕಾರಿ ಚಂದ್ರಶೇಖರ್ ನಿಗಮದ ಅಕ್ರಮಕ್ಕೆ ಮನನೊಂದು ನೇಣಿಗೆ ಕೊರಳೊಡ್ಡಿದ್ದಾರೆ. ವಾಲ್ಮೀಕಿ ST ವೆಲ್ಫೇರ್ಗೆ ಮಾರ್ಚ್ನಲ್ಲಿ 187 ಕೋಟಿ ಅನುದಾನ ಬಂದಿತ್ತು. ಇದರಲ್ಲಿ 85 ಕೋಟಿ ಹಣ ದುರ್ಬಳಕೆಯಾಗಿದೆ ಅಂತ ಮೃತ ಚಂದ್ರಶೇಖರ್ ಡೆತ್ ನೋಟ್ನಲ್ಲಿ ಎಲ್ಲವನ್ನೂ ವಿವರಿಸಿದ್ದಾರೆ. ಈ ಮೇಲಿನ ಎಲ್ಲಾ ವಿವರಣೆಯಂತೆ ನಿಗಮದ ಪರಿಶಿಷ್ಟ ಪಂಗಡಗಳ ಅನುದಾನ ರೂಪಾಯಿ 80 ರಿಂದ 85 ಕೋಟಿ ರೂಪಾಯಿಗಳು ನಿಯಮ ಬಾಹಿರವಾಗಿ ಲೂಟಿ ಮಾಡಿರುವುದು ಕಂಡು ಬಂದಿರುತ್ತದೆ. ಇದರಲ್ಲಿ ನನ್ನ ಪಾತ್ರ ಇರುವುದಿಲ್ಲ. ನನ್ನ ತಪ್ಪು ಏನಂದ್ರೆ ಒತ್ತಡದಲ್ಲಿ ಸದರಿ ಖಾತೆಯ ಚೆಕ್ ಪುಸ್ತಕ ವಾಪಸ್ ಪಡೆಯದಿರುವುದು ಮತ್ತು ಕ್ಯಾಶ್ ಪುಸ್ತಕ ಮುಕ್ತಾಯಗೊಳಿಸದಿರುವುದು.
ವಾಲ್ಮೀಕಿ ನಿಗಮ ಬೆಂಗಳೂರಿನ ವಸಂತನಗರದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಉಳಿತಾಯ ಖಾತೆ ಹೊಂದಿದೆ. ಹಾಗಿದ್ದು ಬೆಂಗಳೂರಿನ ಎಂಜಿ ರಸ್ತೆಯ ಯೂನಿಯನ್ ಬ್ಯಾಂಕ್ ಶಾಖೆಯಲ್ಲಿ ಒತ್ತಾಯಪೂರ್ವಕವಾಗಿ ಸ್ವೀಪ್ ಅಕೌಂಟ್ ತೆರೆಯಲಾಗಿದೆ. ಮಾರ್ಚ್ 4ರಂದು 25 ಕೋಟಿ, ಮಾರ್ಚ್ 6ರಂದು 25 ಕೋಟಿ ಹಾಗೂ ಪುನಃ ಮಾರ್ಚ್ 21ರಂದು 44 ಕೋಟಿ ರೂಪಾಯಿ ವರ್ಗಾಯಿಸಲಾಗಿದೆ. ಜೊತೆಗೆ ರಾಜ್ಯ ಖಜಾನೆಯಿಂದ 43.33 ಕೋಟಿ ರೂಪಾಯಿ ಹಾಗೂ ಮತ್ತೊಮ್ಮೆ ಮಾರ್ಚ್ 21ರಂದು 50 ಕೋಟಿ ರೂಪಾಯಿ ಸೇರಿ ಒಟ್ಟು 187.33 ಕೋಟಿ ರೂಪಾಯಿ ಅನುದಾನವನ್ನ ವಿವಿಧ ಬ್ಯಾಂಕ್ಗಳ ಖಾತೆ ಮತ್ತು ಖಜಾನೆಯಿಂದ ಈ ಖಾತೆಗೆ ವರ್ಗಾವಣೆ ಮಾಡಲಾಗಿದೆ. ಇಲಾಖೆಯ ಸಚಿವರ ಮೌಖಿಕ ಸೂಚನೆ ಮೇರೆಗೆ ಸ್ವೀಪ್ ಅಕೌಂಟ್ ತೆಗೆದು ಹಣ ವರ್ಗಾವಣೆ ಮಾಡಲಾಗಿದೆ. ತಪ್ಪಿತಸ್ಥ ಹಿರಿಯ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಿ ಅಂತ ಚಂದ್ರಶೇಖರ್ ಡೆತ್ ನೋಟ್ನಲ್ಲಿ ಬರೆದಿದ್ದಾರೆ. ಚಂದ್ರಶೇಖರನ್ ಪಿ ಆದ ನಾನು ಸ್ವ ಇಚ್ಛೆಯಿಂದ ನೇಣು ಬಿಗಿದುಕೊಳ್ಳುತ್ತಿದ್ದೇನೆ. ನನ್ನ ಸಾವಿಗೆ ಕಾರಣರಾದವರ ಪಟ್ಟಿ ಈ ಕೆಳಗಿನಂತಿದೆ. ಜಿಜಿ ಪದ್ಮನಾಭ, ವ್ಯವಸ್ಥಾಪಕ ನಿರ್ದೇಶಕರು, ರಾಜ್ಯ ವಾಲ್ಮೀಕಿ ಪರಿಶಿಷ್ಟ ನಿಗಮ ಬೆಂಗಳೂರು. ಪರಶುರಾಮ ದುರ್ಗಣ್ಣನವರ್, ಲೆಕ್ಕಾಧಿಕಾರಿ, ರಾಜ್ಯ ವಾಲ್ಮೀಕಿ ಪರಿಶಿಷ್ಟ ನಿಗಮ ಬೆಂಗಳೂರು. ಶುಚಿಸ್ಮತ, ಮುಖ್ಯ ವ್ಯವಸ್ಥಾಪಕರು, ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಎಂಜಿ ರಸ್ತೆ ಶಾಖೆ ಬೆಂಗಳೂರು. ಅಧಿಕಾರಿ ಆತ್ಮಹತ್ಯೆ ಬಗ್ಗೆ ಮಾತಾಡಿರುವ ಪರಿಶಿಷ್ಟ ಪಂಗಡ ಕಲ್ಯಾಣ ಸಚಿವ ಬಿ ನಾಗೇಂದ್ರ ತಮ್ಮ ವಿರುದ್ಧ ಮಾಡಿರುವ ಆರೋಪವನ್ನ ತಳ್ಳಿಹಾಕಿ, ನಾನು ಆದೇಶ ಕೊಡೋದಾದ್ರೆ ರೈಟಿಂಗ್ನಲ್ಲಿ ಕೊಡ್ತೀನಿ ಹೊರತು ಮೌಖಿಕವಾಗಿ ಕೊಡಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಪ್ರಕರಣವನ್ನ ಸಿಐಡಿ ತನಿಖೆಗೆ ವಹಿಸಲಾಗಿದೆ ಅಂತ ಮಾಹಿತಿ ನೀಡಿದ್ದಾರೆ. ಹೆಸರು ಮೆನ್ಷನ್ ಮಾಡಲಿಲ್ಲ, ಸಚಿವರ ಅಂತ ಹೇಳಿ ಹೇಳಿದ್ದಾರೆ. ಅದನ್ನ ಯಾಕೆ ಮಾಡಿದ್ದಾರೆ ಮೌಖಿಕವಾಗಿ ಅಂದ್ರೆ, ನನ್ನ ಆದೇಶ ಏನಾದ್ರೂ ಇದ್ರೆ ಒಂದು ರೈಟಿಂಗ್ ಅಲ್ಲಿ ಕೊಡ್ತೀನಿ. ನಾನು ಯಾವುದೇ ಒಂದು ಆದೇಶ ಕಾರ್ಯರೂಪಕ್ಕೆ ಮಾಡಿದ್ರು ಕೂಡ MDಗೆ ಆಗಿರ್ಬೋದು ಅಥವಾ ಸರ್ಕಾರಕ್ಕಾಗಿರ್ಬೋದು, ನಮ್ಮ ಇಲಾಖೆಗಾಗಿರ್ಬೋದು, ನಾನು ಕೊಟ್ಟಾಗ ಒಂದು ಸಹಿ ಮಾಡಿಕೊಡ್ತೀನಿ, ಇಂಥದ್ದನ್ನು ಮಾಡಬೇಕು ನೀವು ಅಂತೇಳಿ. ಇದರಲ್ಲಿ ಈ ಅಮೌಂಟ್ ವಂಚನೆ ಆಗಿದೆ ಅಂದರೆ ಹಣ ಯಾವ ರೀತಿ ದುರುಪಯೋಗ ಆಗಿದೆ, ಇದನ್ನು ಯಾವ ರೀತಿ ಮಾಡಿದ್ದಾರೆ ಅನ್ನುವಂಥ ವಿಚಾರವನ್ನು ಈಗಾಗಲೇ ಕೂಡ ರಾಜ್ಯ ಸರ್ಕಾರ COD ಗಮನಕ್ಕೆ CODಗೆ ವರ್ಗಾಯಿಸಲಾಗಿದೆ. ಇವತ್ತು ಈಗಾಗಲೇ ಕೂಡ ನಮ್ಮ ಅಧಿಕಾರಿಗಳು COD ಅಧಿಕಾರಿಗಳು ಶಿವಮೊಗ್ಗ ಕೂಡ ತೆರಳಿ ಇವತ್ತು ಅಲ್ಲಿನ ಪರಿಶೀಲನೆ ಮಾಡ್ತಾ ಇದ್ದಾರೆ, ಇದು ಯಾವ ರೀತಿಯಾಗಿ ನಡೆದಿದೆ ಅಂತೇಳಿ. ಸದ್ಯ ವಾಲ್ಮೀಕಿ ನಿಗಮದ ಅಧೀಕ್ಷಕ ಆತ್ಮಹತ್ಯೆ ಪ್ರಕರಣ ಇದೀಗ ರಾಜಕೀಯ ತಿರುವು ಪಡೆದುಕೊಂಡಿದೆ. ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರವನ್ನ ಟೀಕಿಸಿ ಇದರಲ್ಲಿ ಇಡೀ ಸಚಿವ ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ ಸಂಪುಟವೇ ಶಾಮೀಲಾಗಿದೆ ಅಂತ ಆರೋಪಿಸಿದ್ದಾರೆ. ಅಲ್ಲದೆ ಸಚಿವರನ್ನ ವಜಾಗೊಳಿಸಲು DY ವಿಜಯೇಂದ್ರ ಆಗ್ರಹಿಸಿದ್ರೆ ಇದು ಆತ್ಮಹತ್ಯೆಯಲ್ಲ, ಕೊಲೆ ಅಂತ CT ರವಿ ಆರೋಪಿಸಿದ್ದಾರೆ. ನನಗನ್ಸುತ್ತೆ ಇಡೀ ಕ್ಯಾಬಿನೆಟ್ ಇದರಲ್ಲಿ ಪಾತ್ರಧಾರಿ ಅಂತ ಅನ್ಸುತ್ತೆ. 187 ಕೋಟಿ ಒಬ್ಬನೇ ಮಂತ್ರಿ ಹೊಡೆಯೋಕ್ಕಾಗಲ್ಲ. ಮುಖ್ಯಮಂತ್ರಿಗಳು ಎಲ್ಲರೂ ಸೇರ್ಕೊಂಡೆ ಒಂದು ಪ್ಲಾನ್ ಮಾಡ್ಕೊಂಡು ಒಂದು ಸ್ಕೀಮ್ ಮಾಡಿ ಹಣವನ್ನು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿ ಲೂಟಿ ಹೊಡೆದಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಆಗ್ರಹವನ್ನು ಮಾಡ್ತೇನೆ, ತತ್ಕ್ಷಣ ಸಚಿವರನ್ನ ತತ್ಕ್ಷಣ ಮಂತ್ರಿಮಂಡಲದಿಂದ ಕೈ ಬಿಡಬೇಕು. ಉನ್ನತ ಮಟ್ಟದ ತನಿಖೆನೂ ಕೂಡ ಆಗಬೇಕು ಈ ವಿಚಾರವಾಗಿ. ಆತ್ಮಹತ್ಯೆ ಅಲ್ಲ, ಇದು ಕೊಲೆ. ಭ್ರಷ್ಟಾಚಾರ ಪ್ರಕರಣದ ಜೊತೆಗೆ ಕೊಲೆ ಮೊಕದ್ದಮೆಯನ್ನು ದಾಖಲಿಸಬೇಕು ಅಂತಕ್ಕಂಥ ಮಾತನ್ನ ಅವ್ರು ಹೇಳಿದ್ರು. ಆತ್ಮಹತ್ಯೆ ಮಾಡಿಕೊಂಡು 24 ಗಂಟೆ ಕಳೆಯಿತು. ಯಾರ್ಯಾರ ಮೇಲೆ ಕೊಲೆ ಮೊಕದ್ದಮೆ ದಾಖಲಿಸಿದ್ರಿ? ನೀವೇ ಹೇಳಿದ ಪ್ರಕಾರ ಕೊಲೆ ಮೊಕದ್ದಮೆ ದಾಖಲಿಸಿ. ಸದ್ಯ ಪ್ರಕರಣವನ್ನ ಬಿಜೆಪಿ ಅಸ್ತ್ರವಾಗಿಸಿಕೊಂಡು ಸಚಿವರ ತಲೆದಂಡಕ್ಕೆ ಆಗ್ರಹಿಸುತ್ತಿದೆ. ಆದರೆ ಸರ್ಕಾರ ನಿಗಮದಲ್ಲಿ ನಡೆದಿರೋ ಅವ್ಯವಹಾರ ಮತ್ತು ಅಧಿಕಾರಿಯ ಸಾವಿಗೆ ಕಾರಣವಾಗಿರುವವರ ವಿರುದ್ಧ ಯಾವ ತನಿಖೆ ಮತ್ತು ಕ್ರಮ ಕೈಗೊಳ್ಳುತ್ತೋ ಕಾದು ನೋಡಬೇಕಿದೆ. ಶಿವಮೊಗ್ಗದಿಂದ ಬಸವರಾಜ್ ಜೊತೆ ಪ್ರಸನ್ನ, TV9 ಬೆಂಗಳೂರು. ಇನ್ನು ಶಿವಮೊಗ್ಗದನ್ನೆಲ್ಲ ಈಸೂರು ದಂಗೆಯನ್ನು ನೋಡಿದೆ, ಈಸೂರು ಚಳವಳಿಯನ್ನು ನೋಡಿದೆ, ಕಾಗೋಡು ಸತ್ಯಾಗ್ರಹವನ್ನು ನೋಡಿದೆ, ಅದೇ ರೀತಿ ಬಗರ್ಹುಕುಂ ಹೋರಾಟವನ್ನು ಕೂಡ ನೋಡಿದೆ. ಇಂಥ ನೆಲದಿಂದ ಬಂದಂಥ ಈಗ ನಾಯಕರ ಮಕ್ಕಳು ಈಗ ಕೂದಲು ಹೇರ್ ಸ್ಟೈಲ್ ಇಟ್ಕೊಂಡು ಕಿತ್ತಾಡ್ತಾ ಇದ್ದಾರೆ. ಚಿತ್ರದುರ್ಗದಿಂದ ಶುರುವಾದಂಥ ಈ ಹೇರ್ ಸ್ಟೈಲ್ ವಾರ್ ಈಗ ಮೋದಿ ದಾಡಿಗೆ ತಲುಪಿ ನಂತರ ಕಲಾಂ ಅವರ ಕೂದಲು ತನಕ ಹೋಯಿತು. ಏನಾಗ್ತಾ ಇದೆ, ಏನು ಕಿತ್ತಾಟ, ಅದರ ಅಪ್ಡೇಟ್ಸನ್ನು ಕೊಡ್ತೀನಿ ಈ ಸ್ಟೋರಿಯಲ್ಲಿ. ಸ್ವಾಮಿ ಶಿಕ್ಷಣ ಸಚಿವರೇ, ಸರಿಯಾಗಿ ಕಟಿಂಗ್ ಮಾಡಿಸ್ಕೊಂಡು ತಲೆಗೆ ಎಣ್ಣೆ ಹಾಕಿ ದಯವಿಟ್ಟು ತಲೆ ಬಾಚ್ಕೊಂಡು ಬನ್ನಿ. ನನ್ನ ಹೇರ್ ಕಟಿಂಗ್ ಮಾಡೋರು ಫ್ರೀ ಇಲ್ಲ, ಅವ್ರು ಫ್ರೀ ಇದ್ರೆ ಮಾಡಲ್ಲ. ಅವ್ರಿಗೆ ಹಣಕಾಸಿನ ಸಮಸ್ಯೆ ಇದ್ರೆ ಅವ್ರ ಹೇರ್ ಕಟ್ ಸಂಗ್ರಹ ಮಾಡತಕ್ಕಂಥ ಪ್ರಯತ್ನ ಮಾಡಿ. ಈಗ ನನ್ನ ಹೇರ್ ಕಟ್ ಬಗ್ಗೆ ಮಾತಾಡಿದ್ದಾರೆ. 26ರಿಂದ 6ಕ್ಕೆ ಬರ್ತಾರೆ ಬಿಜೆಪಿ ಅವರು. ನಾವಿವತ್ತು ನಿಮಗೆ ಹೇರ್ ಕಟ್ಟಿಂಗ್ ಕಥೆಯೊಂದನ್ನು ಹೇಳೋಕೆ ಬಂದಿದ್ದೀವಿ.
ಇಷ್ಟು ದಿನ ಪ್ರಜ್ವಲ್ ಸ್ಟೋರಿ ನೋಡಿ ಬೋರ್ ಆಗಿದ್ರೆ ಈ ಸ್ಟೋರಿ ನಿಮಗೆ ಖುಷಿ ಕೊಡಬಹುದೇ? ಧೋನಿ ಹೇರ್ ಸ್ಟೈಲ್ಗೆ ಅಂದಿನ ಪಾಕ್ ಅಧ್ಯಕ್ಷ ಪರ್ವೇಜ್ ಮುಷರಫ್ ಖುಷ್ ಆಗಿದ್ದು ನೋಡಿದ್ರು. ರಾಕಿಂಗ್ ಸ್ಟಾರ್ ಯಶ್ KGF ಸಿನಿಮಾದಲ್ಲಿ ಲಾಂಗ್ ಹೇರ್ ಬಿಟ್ಟಾಗ ಭಾರೀ ಸದ್ದು ಮಾಡಿದ್ರು. ಏನೋ ಸಲ್ಮಾನ್ ಖಾನ್ ಸಹ ಸಿನಿಮಾಗಾಗಿ ಉದ್ದ ಕೂದಲು ಬಿಟ್ಟಾಗ ದೊಡ್ಡ ಚರ್ಚೆನೇ ಆಗಿದೆ. ಈಗ ಹೇರ್ ಕಟ್ ಅನ್ನೋದು ಈಗ ಹೊಸ ಪೊಲಿಟಿಕಲ್ ಡಿಬೇಟ್ ಆಗ್ಬಿಟ್ಟಿದೆ. ಈಸೂರು ದಂಗೆ, ಕಾಗೋಡು ಸತ್ಯಾಗ್ರಹ, ಬಗರ್ ಹುಕುಂ ಹೋರಾಟ, ಸಮಾಜವಾದಿ ಹೋರಾಟ ಹೀಗೆ ಮಹಾನ್ ಆಂದೋಲನಗಳನ್ನ ನೋಡಿದ್ದ ಶಿವಮೊಗ್ಗದ ನೆಲದಿಂದ ಬಂದ ಇಬ್ಬರು ಯುವ ನಾಯಕರು ಈಗ ಕೂದಲು ಗಲಾಟೆ ಶುರು ಮಾಡಿದ್ದಾರೆ. ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳಿಬ್ಬರು ಕೂದಲು ಕೆರ್ಕೊಂಡು ಜಗಳಕ್ಕೆ ನಿಂತಿದ್ದಾರೆ. ಅಸಲಿ ಸ್ಟೋರಿಗೆ ಬರೋಣ. ಇಷ್ಟಕ್ಕೂ ಈ ಹೇರ್ ಕಟ್ ಗಲಾಟೆ ಶುರುವಾಗಿದ್ದು ಕೋಟೆನಾಡು ಚಿತ್ರದುರ್ಗದಿಂದ. ಮೇ 25ರಂದು ಪರಿಷತ್ ಶಿಕ್ಷಕರ ಕ್ಷೇತ್ರ ಚುನಾವಣಾ ಪ್ರಚಾರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ, ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ವಿಧಾನಸಭೆ ಹಾಗೂ ಪರಿಷತ್ಗೆ ಹೇರ್ ಕಟ್ಟಿಂಗ್ ಮಾಡಿಕೊಂಡು ತಲೆ ಬಾಚಿಕೊಂಡು ಬರಲು ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು ಕೇಸರಿಯಿಂದ ಮನೋಲ್ಲಾಸ. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಹೇಳ್ಬೇಕು ಅಂತ ಕಾಲೆಳೆದಿತ್ತು. ಅಲ್ಲಿಂದ ಶುರುವಾಯ್ತು ನೋಡಿ ಈ ಹೇರ್ ಕಟ್ ವಾರ್. ಇನ್ನು ವಿಜೇಂದ್ರ ಮಾತಿಗೆ ಚಿತ್ರದುರ್ಗದಲ್ಲಿ ಟಾಂಗ್ ಕೊಟ್ಟ ಮಧು ಬಂಗಾರಪ್ಪ, ನನಗೆ ಹೇರ್ ಕಟ್ ಮಾಡುವವರು ಫ್ರೀ ಇಲ್ಲ, ಬೇಕಾದ್ರೆ ವಿಜೇಂದ್ರ ಬಂದು ನನ್ನ ಹೇರ್ ಕಟ್ ಮಾಡ್ಲಿ ಅಂತ ತೀಕ್ಷ್ಣವಾಗಿ ಹೇಳಿತು. ಸ್ವಾಮಿ ಶಿಕ್ಷಣ ಸಚಿವರೇ ದಯವಿಟ್ಟು ತಲೆ ಬಾಚ್ಕೊಂಡು ಬನ್ನಿ, ಕಟಿಂಗ್ ಮಾಡಿಸ್ಕೊಂಡು ಸರಿಯಾಗಿ ಕಟಿಂಗ್ ಮಾಡಿಸ್ಕೊಂಡು ತಲೆಗೆ ಎಣ್ಣೆ ಹಾಕಿ ನೀಟಾಗಿ ತಲೆ ಬಾಚ್ಕೊಂಡು ಬನ್ನಿ ಅಂತ ಕೆಟ್ಟ ಪರಿಸ್ಥಿತಿಗೆ ನಮ್ಮ ರಾಜ್ಯ ಬಂದು ಮುಟ್ಟಿದೆ ಅಂತ ಹೇಳಿದ್ರೆ ಆಯ್ತು. ನನ್ನ ಹೇರ್ ಕಟಿಂಗ್ ಮಾಡೋರು ಫ್ರೀ ಇಲ್ಲ, ಅವ್ರು ಫ್ರೀ ದೊಡ್ಡವ್ರು ಮಾಡಕ್ಕೆ. ಆಯ್ತು, ನನ್ನ ಹೇರ್ ಕಟಿಂಗ್ ಮಾಡೋರು ಫ್ರೀ ಇಲ್ಲ, ಅವ್ರು ಫ್ರೀ ದೊಡ್ಡವ್ರು ಮಾಡಕ್ಕೆ. ಅವ್ರೇನು ಅವರಪ್ಪ ಮಿನಿಸ್ಟರ್ ಆಗಿದ್ದಾರೆ, ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಅಂತ ಆಪ್ರೇಟ್. ಶಿಕ್ಷಣ ಸಚಿವರ ಈ ಮಾತಿಗೆ ಸುಮ್ಮನಾಗದ ಬಿಜೆಪಿ ನಾಯಕರು ಮಧು ಬಂಗಾರಪ್ಪ ವಿರುದ್ಧ ನಿರಂತರವಾಗಿ ವಾಗ್ದಾಳಿಯನ್ನ ಮಾಡಿದರು. ಜೊತೆಗೆ ಕಲಬುರಗಿಯಲ್ಲಿ ಮಾತನಾಡ್ತಾ ವಿಜೇಂದ್ರ, ನಮ್ಮ ಯುವ ಮೋರ್ಚಾದವರು ಸಚಿವ ಹೇರ್ ಕಟ್ಟಿಂಗ್ಗೆ ಹಣ ಕಳಿಸ್ತಾರೆ ಅಂತ ವಿಜೇಂದ್ರ ಮತ್ತೆ ವಾಪಸ್ ನೀಡಿದ್ರು. ಅವ್ರಿಗೆ ಹಣಕಾಸಿನ ಸಮಸ್ಯೆ ಇದ್ರೆ ಬಹುಶಃ ನಮ್ಮ ಯುವ ಮೋರ್ಚಾದವ್ರಿಗೆ ಹೇಳ್ತೇನೆ, ಎಲ್ಲ ಅವ್ರ ಹೇರ್ ಕಟ್ಟಿಗೆ ಏನ್ ಬೇಕೋ ಅದನ್ನ ಸಂಗ್ರಹ ಮಾಡಿ ಅವ್ರು ಕೊಡಿಸ್ತಕ್ಕಂಥ ಪ್ರಯತ್ನ ಮಾಡ್ತೇನೆ. ಶಿಕ್ಷಣ ಸಚಿವರು ಉದ್ದ ಕೂದಲು ಬಿಡಬಹುದು? ಇದು ಬಿಜೆಪಿ ನಾಯಕರು ಕೇಳ್ತಾ ಇರುವ ಪ್ರಶ್ನೆ. ಶಾಲೆಯಲ್ಲಿ ಮಕ್ಕಳಿಗೆ ಯೂನಿಫಾರ್ಮ್, ಹೇರ್ ಕಟ್ಟಿಂಗ್ ಹೀಗೆ ಡಿಸಿಪ್ಲಿನ್ ಇರುತ್ತೆ. ಆದ್ರೆ ಶಿಕ್ಷಣ ಸಚಿವರೇ ಹೀಗಾದ್ರೆ ಹೇಗೆ ಅನ್ನೋದು ಕೇಸರಿ ಪಡೆಯ ಪ್ರಶ್ನೆ. ಆದ್ರೆ ಶಿಕ್ಷಣ ಸಚಿವರ ವಿಚಾರ ಬೇರೆ. ಅಬ್ದುಲ್ ಕಲಾಂ ಉದ್ದ ಕೂದಲು ಬಿಟ್ಟಿದ್ರು, ಅದಕ್ಕೇನ್ ಹೇಳ್ತೀರಾ ನೀವು? ಮೋದಿ ಸಾಹೇಬ್ರು ಕೋವಿಡ್ ಸಮಯದಲ್ಲಿ ಗಡ್ಡ ಬಿಟ್ಟಿದ್ರು, ಅದಕ್ಕೇನ್ ಹೇಳ್ತೀರಾ? DK ಶಿವಕುಮಾರ್ ದಾಡಿ ಬಗ್ಗೆ ಮಾತನಾಡಿ 60ಕ್ಕೆ ಬಿದ್ರು. ಈಗ ನನ್ನ ಹೇರ್ ಸ್ಟೈಲ್ ಬಗ್ಗೆ ಮಾತನಾಡಿ 6ಕ್ಕೆ ಇಳಿತಾರೆ ಅಂತ ಬಿಜೆಪಿಗೆ ಖಟಾಖಟ್ ಸವಾಲ್ ಹಾಕಿತ್ತು. ಈ ಬಿಜೆಪಿ ಅವರಿಗೆ ಈಗ ನಮ್ಮ DK ಶಿವಕುಮಾರ್ ಅವ್ರ ದಾಡಿ ಬಗ್ಗೆ ಮಾತಾಡಿ 130ರಿಂದ 67ಕ್ಕೆ ಬಂದರು ಬಿಜೆಪಿ ಅವರು. ಈಗ ನನ್ನ ಹೇರ್ ಕಟ್ ಬಗ್ಗೆ ಮಾತಾಡಿದ್ದಾರೆ, 26ರಿಂದ 6ಕ್ಕೆ ಬರ್ತಾರೆ ಬಿಜೆಪಿ ಅವರು. MP ಚುನಾವಣೆಯಲ್ಲಿ ಬರೆದಿರ್ತಾರೆ. ಈಗ ಮಾನ್ಯ ನರೇಂದ್ರ ಮೋದಿ ಅವರು, ಈಗ ನಾನು ಹೇಳಿದ ತಕ್ಷಣ ಈಗ ಟ್ರೋಲ್ ಸ್ಟಾರ್ಟ್ ಮಾಡ್ತೀರಿ ನೀವು. ಕೋವಿಡ್ ಟೈಮಲ್ಲಿ ಪಾಪ ಅವರು ಉದ್ದಕ್ಕೆ ದಾಡಿ ಬಿಟ್ಟಿದ್ರು, ನಾನು ಬಿಟ್ಟಿದ್ದೆ. ಆದರೆ ಅದನ್ನು ಹೋಗಿ ನೀವು ಶಿಕ್ಷಣ ಸಚಿವರು ಇದನ್ನು ಹೋಲಿಸ್ತಕ್ಕಂಥದ್ದು, ಕೆನ್ ಯು ಆನ್ಸರ್ ಮೀ? ಅಬ್ದುಲ್ ಕಲಾಂ ಅವ್ರ ಬಗ್ಗೆ ಇದೇ ರಾಜ್ಯಾಧ್ಯಕ್ಷ ಏನಾದ್ರು ಮಾತಾಡೋಕ್ಕಾಗುತ್ತಾ? ಅವರು ಕೂಡ ಬಾಚ್ಕೊಳ್ತಾ ಇದ್ರು, ಗೊತ್ತಿಲ್ಲ ನನಗೆ. ತಲೆ ಬಾಚ್ಕೊಳ್ಳೋದು ಅದು ಬಹಳ ಸಮಸ್ಯೆನಾ ಇವತ್ತು? ಶಿಕ್ಷಣ ಸಚಿವರ ಪ್ರಶ್ನೆ ವೆರಿ ಸಿಂಪಲ್. ನನ್ ತಲೆ ನನ್ ಕೂತು, ಇದರಿಂದ ಅವರಿಗೆ ಏನ್ ಪ್ರಾಬ್ಲಮು? ಇಷ್ಟಕ್ಕೂ ಚರ್ಚೆ ಮಾಡಲು ಅದೇನ್ ದೊಡ್ಡ ವಿಷಯನ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಕನ್ನಡದಲ್ಲೊಂದು ಗಾದೆ ಮಾತಿದೆ, ತುರುಬು ಇಲ್ಲದವರಿಗೆ ತಾವರೆ ಹೂವೆ ಅಂತ. ಆದ್ರೆ ತಲೆ ಮೇಲೆ ಕೂದಲು ಇಲ್ಲದವರಿಗೆ ಕಮಲದ ಹೂ ಕೊಟ್ರೆ ಏನ್ ಪ್ರಯೋಜನ ಅಂತ ಜೊತೆಗೆ ಹಳ್ಳಿ ಕಡೆ ಇನ್ನೂ ಒಂದು ಗಾದೆ ಮಾತಿದೆ, ಕೆಲಸವಿಲ್ಲದ ಪುಣ್ಯಾತ್ಮ ಎಲ್ಲಾ ಬಿಟ್ಟು ಮಗನ ಮುಖಕ್ಕೆ ಮೊಳೆ ಹೊಡಿತಿದ್ದಂತೆ. ಈ ಕೂದಲು ಕಿತ್ತಾಟ ನೋಡಿದ ಮೇಲೆ ಪ್ರಸಕ್ತ ರಾಜಕೀಯ ಸನ್ನಿವೇಶಕ್ಕೆ ಯಾವ ಗಾದೆ ಮಾತು ಸರಿ ಹೋಗುತ್ತೆ ಎಂಬುದು ನೀವೇ ಯೋಚಿಸಿ ನಿರ್ಧರಿಸಿ. ಪ್ರಮೋದ್, TV9 ಬೆಂಗಳೂರು. ಇನ್ನು ಪರಿಷತ್ ಫೈಟ್ ಈಗ ದೆಹಲಿಗೆ ತಲುಪಿದೆ. ಯಾಕೆಂದರೆ ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರು ಬೀಳ್ಬಿಟ್ಟಿದ್ದಾರೆ. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ನೇರವಾಗಿ ದೆಹಲಿಯಲ್ಲೇ ಕೂತು ದೆಹಲಿ ನಾಯಕರ ಜೊತೆಗೆ ಹೈಕಮಾಂಡ್ ನಾಯಕರ ಜೊತೆಗೆ ಸಭೆ ಮೇಲೆ ಸಭೆ ಮಾಡ್ತಾ ಇದ್ದಾರೆ. 7 ಸೀಟ್ಗೋಸ್ಕರ ಕಾಂಗ್ರೆಸ್ನಲ್ಲಿ 70 ಮಂದಿ ಲಾಬಿನ ನಡೆಸ್ತಾ ಇದ್ದಾರೆ. ಇನ್ನೊಂದು ಕಡೆಗೆ BJP ಕೂಡ ಈಗಾಗಲೇ ಕಂಗಾಲಾಗಿದೆ. ಯಾಕೆಂದರೆ ಸಿಗ್ತಾ ಇರುವಂಥ 3 ಸೀಟಿಗೆ ಯಾರ್ಯಾರ ಹೆಸರನ್ನು ಕಳಿಸೋದು ಅಂತ. ಅತ್ತ BJPಯಲ್ಲೂ ಕೂಡ ಹೈಕಮಾಂಡ್ ನಾಯಕರೇ ಅಂತಿಮ ಅಂತ ನಿರ್ಧಾರವನ್ನು ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಇದರ ಜೊತೆಗೆ JDSನ 1 ಸೀಟ್ನ ಕಥೆ ಏನು, ಈ ಸ್ಟೋರಿಯಲ್ಲಿ ನೋಡ್ಕೊಂಬೋಣ ಬನ್ನಿ.
ವಿಧಾನಸಭೆಯಿಂದ ವಿಧಾನ ಪರಿಷತ್ನ 11 ಸ್ಥಾನಗಳಿಗೆ ಇದೇ ಜೂನ್ 13ರಂದು ಚುನಾವಣೆ ನಡೆಯಲಿದ್ದು, ಕಳೆದ ಸೋಮವಾರವೇ ಆಯೋಗ ಅಧಿಸೂಚನೆಯನ್ನು ಹೊರಡಿಸಿದೆ. ಈ ಮೂಲಕ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭಗೊಂಡಿದ್ದು, ಈವರೆಗೂ ಯಾವುದೇ ನಾಮಪತ್ರ ಸಲ್ಲಿಕೆ ಆಗಿಲ್ಲ. ಯಾಕಂದ್ರೆ ಕಾಂಗ್ರೆಸ್, ಬಿಜೆಪಿ ಮತ್ತು ಜೆಡಿಎಸ್ನಲ್ಲಿ ಇನ್ನೂ ಅಭ್ಯರ್ಥಿಗಳೇ ಅಂತಿಮಗೊಂಡಿಲ್ಲ. ಹೈಕಮಾಂಡ್ ಅಂಗಳ ತಲುಪಿದ ಪರಿಷತ್ ಟಿಕೆಟ್ ಫೈಟ್. ಹೈಕಮಾಂಡ್ ನಾಯಕರ ಜೊತೆ ಸಿಎಂ, ಡಿಸಿಎಂ ಸಭೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಪರಿಷತ್ ಟಿಕೆಟ್ ಫೈಟ್ ಜೋರಾಗಿ ನಡೀತಾ ಇದೆ. ಸದ್ಯ ವಿಧಾನ ಪರಿಷತ್ನಲ್ಲಿ ಕಾಂಗ್ರೆಸ್ಗೆ ಬಹುಮತ ಇಲ್ಲ. ವಿಧಾನಸಭೆ ಬಲದ ಆಧಾರದ ಮೇಲೆ ಕಾಂಗ್ರೆಸ್ 7 ಸ್ಥಾನಗಳಲ್ಲಿ ಸುಲಭವಾಗಿ ಗೆಲ್ಲಬಹುದು. ಆದರೆ ಕಾಂಗ್ರೆಸ್ನಲ್ಲಿ ಈ 7 ಸ್ಥಾನಗಳಿಗೆ ನೂರಾರು ಆಕಾಂಕ್ಷಿಗಳಿದ್ದಾರೆ. ಜೊತೆಗೆ 2 ಸೀಟುಗಳನ್ನ ಮುಸ್ಲಿಂ ಸಮುದಾಯಕ್ಕೆ ನೀಡಬೇಕು ಅಂತ ಬೇಡಿಕೆ ಇಡಲಾಗಿದೆ. ಈ ಮಧ್ಯೆ ಅಭ್ಯರ್ಥಿಗಳ ಆಯ್ಕೆ ಅಂತಿಮಗೊಳಿಸೋದಕ್ಕೆ ಸಿಎಂ, ಡಿಸಿಎಂ ಖುದ್ದು ದೆಹಲಿಗೆ ದೌಡಾಯಿಸಿದ್ದಾರೆ. ಇವತ್ತು ಮಧ್ಯಾಹ್ನ ವಿಶೇಷ ವಿಮಾನದ ಮೂಲಕ ದೆಹಲಿಗೆ ತೆರಳಿರುವಂತಹ ಸಿಎಂ, ಡಿಸಿಎಂ ರಾತ್ರಿ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಲಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಚುನಾವಣಾ ಪ್ರಚಾರದಲ್ಲಿ ಬ್ಯುಸಿಯಾಗಿದ್ರು. ಪರಿಷತ್ ಅಭ್ಯರ್ಥಿಗಳ ಆಯ್ಕೆಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ನಾಯಕರೊಂದಿಗೆ ಚರ್ಚೆ ನಡೆಸಲಿದ್ದಾರೆ. ಸದ್ಯದ ಸ್ಥಿತಿಯಲ್ಲಿ ಸಚಿವ ಎನ್ಎಸ್ ಬೋಸರಾಜು ಅವರನ್ನ ಪುನಃ ಆಯ್ಕೆ ಮಾಡಲೇಬೇಕಿದೆ. ಕೆ ಗೋವಿಂದರಾಜು ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿದ್ದು, ಈ ಇಬ್ಬರು ಮರು ಆಯ್ಕೆ ಆಗೋದು ಖಚಿತ ಅಂತ ಹೇಳಲಾಗ್ತಾ ಇದೆ. ಇನ್ನುಳಿದ 5 ಸ್ಥಾನಗಳ ಟಿಕೆಟ್ಗೆ ಭಾರೀ ಪೈಪೋಟಿ ಇದೆ. ಈ ಮಧ್ಯೆ ಸಿಎಂ ಪುತ್ರ ಯತೀಂದ್ರ ಅವರನ್ನ ಎಂಎಲ್ಸಿ ಮಾಡುವ ಇಚ್ಛೆ ಸಿದ್ದರಾಮಯ್ಯನವರಿಗಿದ್ದು, ಇವರ ಆಯ್ಕೆಯೂ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಉಳಿದಿರುವ 4-5 ಸ್ಥಾನಗಳಿಗೆ ಟವಲ್ ಹಾಕೋದಕ್ಕೆ ಆಕಾಂಕ್ಷಿಗಳ ದಂಡು ಕೂಡ ದೆಹಲಿಗೆ ದೌಡಾಯಿಸಿದೆ. ಹೈಕಮಾಂಡ್ ಮಟ್ಟದಲ್ಲೇ ಲಾಬಿ ನಡೆಸಿ ಟಿಕೆಟ್ ಗಿಟ್ಟಿಸಿಕೊಳ್ಳೋಕೆ ಯತ್ನಿಸಲಾಗ್ತಾ ಇದೆ. ಸವಿತಾ ಸಮಾಜ ಮುಖಂಡ ಹಾಗೂ ಅತಿ ಹಿಂದುಳಿದ ವರ್ಗಗಳ ಮುಖಂಡರಾಗಿರುವ ಎಂಸಿ ವೇಣುಗೋಪಾಲ್, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್ರನ್ನ ಭೇಟಿಯಾಗಿ ಟಿಕೆಟ್ಗಾಗಿ ಮನವಿ ಮಾಡಿದ್ದಾರೆ. ಇವರ ಜೊತೆಗೆ ಕೆಪಿಸಿಸಿ ಕಿಸಾನ್ ಸೆಲ್ ಅಧ್ಯಕ್ಷ ಸಚಿನ್ ಮಿಗಾ, ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಪುಷ್ಪಾ ಅಮರನಾಥ್, ಇತ್ತೀಚೆಗಷ್ಟೇ ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರಿರುವ ತೇಜಸ್ವಿನಿ ಗೌಡ ಸೇರಿ ಹಲವು ಆಕಾಂಕ್ಷಿಗಳು ದೆಹಲಿಯಲ್ಲಿದ್ದು ಟಿಕೆಟ್ಗಾಗಿ ಕೊನೆ ಹಂತದ ಪ್ರಯತ್ನವನ್ನ ಮುಂದುವರೆಸಿದ್ದಾರೆ. ಪರಿಷತ್ ಚುನಾವಣೆ ಹಿನ್ನೆಲೆ ಕಾಂಗ್ರೆಸ್ ಅಭ್ಯರ್ಥಿಗಳ ಆಯ್ಕೆ ಕಗ್ಗಂಟಾಗಿದೆ. ಹೀಗಾಗಿಯೇ ದೆಹಲಿಗೆ ಸಿಎಂ ಹಾಗೂ ಡಿಸಿಎಂ ಬಂದಿದ್ದಾರೆ. ಹೈಕಮಾಂಡ್ ನಾಯಕರ ಜೊತೆ ಚರ್ಚೆ ಮಾಡ್ತಿದ್ದಾರೆ. ಕಾಂಗ್ರೆಸ್ಗೆ ಸಿಗುವಂತಹ 7 ಸ್ಥಾನಗಳಿಗೆ ಯಾರು ಅಭ್ಯರ್ಥಿಗಳಾಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸುರ್ಜೇವಾಲಾ ಅವರ ಜೊತೆ ಚರ್ಚೆಯನ್ನು ಮಾಡ್ತಿದ್ದಾರೆ. ಸುರ್ಜೇವಾಲಾ ಅವರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ. ಇವರ ನಿವಾಸದಲ್ಲೇ ಸಿಎಂ ಹಾಗೂ ಡಿಸಿಎಂ ಈಗ ಚರ್ಚೆ ಮಾಡ್ತಿದ್ದಾರೆ. ಸಿಗುವ 7 ಸ್ಥಾನಗಳಲ್ಲಿ 100ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಅಂತಿಮವಾಗಿ ಇಂದು ಪಟ್ಟಿ ಸಿದ್ಧವಾಗುವ ಸಾಧ್ಯತೆ ಇದೆ. ಇನ್ನು ಸಂಖ್ಯಾಬಲದ ಆಧಾರದಲ್ಲಿ ವಿಧಾನಸಭೆಯಿಂದ ವಿಧಾನ ಪರಿಷತ್ಗೆ ನಡೆಯಲಿರುವ ಚುನಾವಣೆಯಲ್ಲಿ ಬಿಜೆಪಿ 3 ಸ್ಥಾನಗಳನ್ನ ಪಡೆಯುತ್ತೆ. ಹೈಕಮಾಂಡ್ಗೆ ರಾಜ್ಯ ಘಟಕದಿಂದ ಶಿಫಾರಸು ಮಾಡಲ್ಪಟ್ಟ ಹೆಸರುಗಳ ಆಕಾಂಕ್ಷಿಗಳ ಪೈಕಿ ಈಗ ಕೊನೆ ಕ್ಷಣದಲ್ಲಿ ಬದಲಾವಣೆಯಾಗುವ ಆತಂಕವೂ ಇದೆ. ಹೈಕಮಾಂಡ್ ಜೊತೆ ಚರ್ಚಿಸಿ ರಾಜ್ಯಾಧ್ಯಕ್ಷ ಹಾಗೂ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗೆ ರಾಜ್ಯ ಕೋರ್ ಕಮಿಟಿ ಅಧಿಕಾರ ನೀಡಿತ್ತು. ಈಗ ಬಿಜೆಪಿ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಹುದ್ದೆಯಿಂದ ರಾಜೇಶ್ ಜಿವಿ ಬಿಡುಗಡೆ ಮಾಡಲ್ಪಟ್ಟಿದ್ದು, ಕೋರ್ ಕಮಿಟಿಯಲ್ಲಿ ಚರ್ಚಿತವಾದ ಹೆಸರಿರುವಂತಹ ಆಕಾಂಕ್ಷಿಗಳ ಆಯ್ಕೆ ಸಂಬಂಧ ಹೈಕಮಾಂಡ್ ಜೊತೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತ್ರ ಚರ್ಚೆ ಮಾಡಬೇಕಾಗಿದೆ. ಇನ್ನು ಹೊಸ ಬಿಜೆಪಿ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ನೇಮಕ ಆಗದ ಕಾರಣ ಶಿಫಾರಸು ಪಟ್ಟಿಯಲ್ಲಿ ಬದಲಾವಣೆ ಆಗಬಹುದಾದ ಸಾಧ್ಯತೆ ಬಗ್ಗೆಯೂ ಆಕಾಂಕ್ಷಿಗಳಲ್ಲಿ ಆತಂಕ ಮತ್ತು ನಿರೀಕ್ಷೆ ಒಟ್ಟೊಟ್ಟಿಗೆ ಮೂಡಿದೆ. ದೆಹಲಿಯಿಂದ ಹರೀಶ್ ಜೊತೆ ಕಿರಣ್ ಹನಿಯಡ್ಕ, ಟಿವಿ9 ಬೆಂಗಳೂರು. ಇವತ್ತು ಸಾವರ್ಕರ್ ಅವರ ಜನ್ಮ ಜಯಂತಿ. ಇವತ್ತೇ ಬೆಂಗಳೂರಿನಲ್ಲಿ ಒಂದು ಗಲಾಟೆ ಆಗಿದೆ. ಅದರಲ್ಲೂ ಯಲಹಂಕದ ಡೈರಿ ಸರ್ಕಲ್ ಬಳಿ ಇರುವಂತಹ ಮೇಲ್ಸೇತುವೆಗೆ ಈಗಾಗಲೇ ವೀರ್ ಸಾವರ್ಕರ್ ಅವರ ಹೆಸರನ್ನ ಇಡಲಾಗಿತ್ತು. ಈಗ ಆ ಒಂದು ಹೆಸರಿಗೆ ಮಸಿ ಬೆಳೆದು ಅನಂತರ ವಿವಾದ ಕೂಡ ಆಗಿದೆ. ಬೆಂಗಳೂರಿನ ಯಲಹಂಕದ ಡೈರಿ ಸರ್ಕಲ್ ಬಳಿಯ ಸಾವರ್ಕರ್ ಮೇಲ್ಸೇತುವೆ ಹೆಸರಿಗೆ ಯುವಕರು ಮಸಿ ಬೆಳೆದಿದ್ದಾರೆ. ಸಾವರ್ಕರ್ ಜನ್ಮದಿಂದಂದೇ ಮಸಿ ಬೆಳೆದಿರುವಂತಹ ಯುವಕರು ಈ ಸೇತುವೆಗೆ ಭಗತ್ ಸಿಂಗ್ ಹೆಸರಿಡುವಂತೆ ಫೋಟೋ ಹಿಡಿದು ಆಗ್ರಹಿಸಿದ್ದಾರೆ. ಇಂದು ಮಧ್ಯಾಹ್ನ 1:50 ಸುಮಾರಿಗೆ ಈ ಕೃತ್ಯ ನಡೆದಿದೆ. ಯಲಹಂಕ ಉಪನಗರ ಪೊಲೀಸ್ ಈಗಾಗಲೇ ಪ್ರಕರಣ ದಾಖಲಿಸಿಕೊಂಡು ಅವರನ್ನು ಅರೆಸ್ಟ್ ಕೂಡ ಮಾಡಲಾಗಿದೆ. ಅದಾದ ಬಳಿಕ ಯಲಹಂಕದ ಶಾಸಕ SR ವಿಶ್ವನಾಥ್ ಅವರು ಕೂಡ ಈಗಾಗಲೇ ಸ್ಥಳಕ್ಕೆ ಭೇಟಿ ಕೊಟ್ಟು ಅದೇ ಒಂದು ಸ್ಥಳದಲ್ಲಿ ಸಾವರ್ಕರ್ ಅವರ ಹೆಸರಿಗೆ ಪೂಜೆ ಮಾಡಿ ಪ್ರತಿಭಟನೆಯನ್ನು ಕೂಡ ಮಾಡಿದ್ದಾರೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.